ಬೀಜಗಳೆಲ್ಲ ಇಟ್ಟಿದ್ದಾರೆ, ಏನಂತ ಗೊತ್ತಿಲ್ಲ. ಅದು ಸ್ಪ್ರೇ ನೋಡಿ ಹೆಂಗಾಗ್ತದೆ. ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ನಾನು ನಿಮ್ಮ ಚರಣ್. ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ಜಿಮ್ ಮುಗಿಸ್ಕೊಂಡು ಕೆಳಗಡೆ ಥರ ಇದೆ. ಬೆಳಗ್ಗೆ ವರ್ಕೌಟ್ ಮುಗಿಸ್ಕೊಂಡು ಕೇಕ್ ಕಟ್ ಮಾಡಕ್ಕೆ ಬಂದಿದ್ದೀವಿ. ಹಾಯ್ ಬ್ರೋ ಇವಂದೇ ಬರ್ತಡೇ ಇರೋದು. ಹಾಯ್ ಮಾಡು, ಎಲ್ಲರೂ ಇವ್ನು ವಿಶ್ ಮಾಡಿಬಿಡಿ. ಹಿಂಗ ಬಿಡಿ ಕೇಕ್ಗಳೆಲ್ಲ. ಯಾವ್ದು ಹೇಳ್ದ ಹಂಗೆ ಕೊಡಿ, ಪ್ಯಾಕ್ ಬೇಡ. ಸ್ಮೆಲ್ ಮಾಡ. ವೈ ಬ್ರೋ, ವಿಲ್ ಬಿಕಮ್ ಫೇಮಸ್. ಕಟ್ ಮಾಡ. ಹ್ಯಾಪಿ ಬರ್ಡೇ ಪಾಡ್ಲೆ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ಎಷ್ಟು ವರ್ಷ? 30? ಹ್ಯಾಪಿ ಬರ್ಡೇ. 27. ನಿಜ ಹೇಳು. ಏ ಅಪ್ಪ, ನಾನಿದ್ದೆ. ಫೋಟೋ எடுக்கல ப்ரோ, வீடியோ தான் வந்துரு. நீ யாரமா கொடுங்க ப்ரோ. ಏನಾರು ಬೆಳಗ್ಗೆ ವರ್ಕೌಟ್ ಮುಗಿಸ್ಕೊಂಡು ನೋಡಿ ಕೇಕ್ ಹೆಂಗ್ ತಿಂತವ್ರೆ. ಸಾಪಿಡು ಬ್ರೋ, ತಿನ್ನು. ಟ್ರೈನರ್ ಓನ್ಲಿ, ನಾಟ್ ಫಾಲೋಯಿಂಗ್ ಡಯಟ್. ಡೈರೆಕ್ಟಾಗಿ ಫ್ರೆಶ್ ಅಪ್ ಆಗಿ ಮನೇಲಿ ಸಂಕ್ರಾಂತಿ ಹಬ್ಬ ಪೂಜೆ ಎಲ್ಲ ಮುಗಿಸ್ಕೊಂಡು ಡೈರೆಕ್ಟಾಗಿ ನಾವು ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ಬೆಂಗಳೂರಿನ ಲಾಲ್ಬಾಗಿಂದ. ಸೊ ತೋರಿಸ್ತೀನಿ ನೋಡಿ. ಲಾಲ್ಬಾಗಿನ ಎಂಟ್ರೆನ್ಸಲ್ಲಿ ಈ ಥರ ರೆಡಿ ಮಾಡಿದ್ದಾರೆ. ಸ್ಪೆಷಲ್ ಆಗಿ ತೇಜಸ್ವಿ ಸೂರ್ಯ ಅವ್ರದ್ದೇ ಫ್ಲವರ್ ಶೋ ನಡೆಸ್ತಾ ಇರೋದು. ರಿಪಬ್ಲಿಕ್ ಡೇ 2019 ಫ್ಲವರ್ ಶೋ. ಒಳಗಡೆ ಎಂಟ್ರ್ ಆದ್ವಿ. ತುಂಬ ಸಂತೋಷ, ಧನ್ಯವಾದಗಳು, ನಮಸ್ಕಾರ. ಸೊ ಒಳಗಡೆ ಇವತ್ತು ಫುಲ್ ಖಾಲಿ ಇದೆ. ಖಾಲಿ ಇರೋದ್ರಿಂದ ಆರಾಮಾಗಿ ಪೀಸಾಗಿ ಹೋಗ್ತಾ ಇದ್ದೀರಿ. ಇಷ್ಟು ಖಾಲಿ ಇರಲ್ಲ, ಇವತ್ತು ಹಬ್ಬ ಇರೋದ್ರಿಂದ ತುಂಬ ಜನ ಔಟ್ ಆಫ್ ಸಿಟಿ ಹೋಗಿದ್ದಾರೆ. ಯಾಕಂದರೆ ನೆಕ್ಸ್ಟು 3 days ಹಾಲಿಡೇಸ್ ಅಲ್ವಾ. ಲಾಲ್ಬಾಗ್ ನೋಡೋಕ್ಕೆ ಎಲ್ಲೆಲ್ಲಿಂದ ಬಂದವ್ರು ಗೊತ್ತಾ? ಚೈನೀಸ್ ಎಲ್ಲ ಬಂದ್ಬಿಟ್ಟವ್ರೆ. ಈ ಗಾರ್ಡನಿಂಗ್ ಮಾಡಿದ್ದಾರೆ, ಏನು ಸಾಕಾಗಿದೆ ನೋಡಿ, ಫುಲ್ ಕಲರ್ಫುಲ್. ಲಾಲ್ಬಾಗ್. ಸೊ ಇದೇ ಗ್ಲಾಸ್ ಹೌಸು, ಇದ್ರೊಳಗಡೆ ಫ್ಲವರ್ ಶೋ ಎಲ್ಲ ಮಾಡೋದು. ಇಲ್ಲಿ ಸ್ವಲ್ಪ ಜನ ಕಾಣಿಸ್ತಾರೆ, ಮೇ ಬಿ ಇಂದ ಸ್ಟಾರ್ಟು ಗ್ಲಾಸ್ ಹೌಸಲ್ಲಿ ನೋಡ್ಬೋದು. ಯಾವುದೋ ವೆಜಿಟೇಬಲಲ್ಲಿ ಇಲ್ಲಿ ಡೈನೋಸರ್ ಮಾಡಿದ್ದಾರೆ. ಯಾವ ವೆಜಿಟೇಬಲ್ ಅಂತ ಕಮೆಂಟಲ್ಲಿ ಹೇಳಿ. ಸೊ ಗೈಸ್, ಎಂಟ್ರೆನ್ಸಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಫುಲ್ಲು ಡೈನೋಸರ್ ಮಾಡಿದ್ದಾರೆ ಇಲ್ಲಿ. ಸೊ ಎಂಟ್ರ್ ಆಗಿದ್ದೀವಿ ಫ್ಲವರ್ ಶೋಗೆ. ತೋರಿಸ್ತೀನಿ ರೀ ವ್ಯೂ. ಇಟ್ಬಿಟ್ಟಿದ್ದಾರೆ.
ಬಿಸಿಲಲ್ವಾ ಒಣಗಬಾರ್ದಂತ ಎಲ್ಲ ಗಿಡಕ್ಕೆ ಆಟೋಮೆಟಿಕ್ ಅದೇ ನೀರು ಬೀಳ್ತಾ ಇರುತ್ತೆ ಇಲ್ಲಿ. ಫ್ಲವರ್ ಶೋ ಅಲ್ಲಿರೋ ಹೂಗಳಿಗೆ ಮತ್ತು ಜನಕ್ಕೂ ಅಷ್ಟೇ ಬಿಸಿಲು ಅಂದ್ಬಿಟ್ಟು ಫುಲ್ ಆಟೋಮೆಟಿಕ್ ಸ್ಪ್ರೇ ಆಗ್ತಿರುತ್ತೆ. ಇಲ್ಲೆಲ್ಲ ಅವ್ರದ್ದೇ ಡಿಸ್ಪ್ಲೇ ಮಾಡಿದ್ದಾರೆ, ಕಂಪ್ಲೀಟ್ ಅವ್ರ ಲೈಫ್ ಹಿಸ್ಟ್ರಿ ಇದು. ಒಂದೊಂದೇ ಕ್ಲೀನಾಗಿ ನೋಡ್ಕೊಬರ್ಬೇಕು. ರೆಡ್ಸ್ ಯೂಸ್ ಮಾಡಿ ಇಲ್ಲಿ ಬೋರ್ಡ್ ಮಾಡಿದ್ದಾರೆ. ಇದು ಅದರ್ ಸೈಡ್ ಆಫ್ ವ್ಯೂ. ಆಗಲೇ ಎಂಟ್ರೆನ್ಸಲ್ಲಿ ತೋರಿಸಿದ್ನಲ್ವಾ ಅದೇ ವ್ಯೂವೇ. ಈ ಕಡೆಯಿಂದ ರೌಂಡ್ ಹಾಕ್ಕೊಬಂದ್ವಿ, ಈ ಸೈಡಿಂದ ವ್ಯೂ ತೋರಿಸ್ತಿದ್ದೀನಿ ನೋಡಿ. ಸೊ ಇದು ಅವ್ರು ಯೂಸ್ ಮಾಡ್ತಾ ಇದ್ದು ಗಾಡಿ ಏನೋ ನನಗೂ ಗೊತ್ತಿಲ್ಲ ಕರೆಕ್ಟಾಗಿ. ಮೇ ಬಿ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟಲ್ಲಿ ಹೇಳಿ. ನೋಡಿ ಗೈಸ್, ನಾಯಿ ಏನು ಸಕ್ಕದಾಗಿ ಕಾಣಿಸ್ತಿದೆ. ನಾಯಿ ವಾಕಿಂಗ್ ಕರ್ಕೊಂಡು ಹೋಗ್ತಿರೋದು. ಹಿಂದುಗಡೆ ಇಲ್ಲಿ ಪಕ್ಷಿಗಳೆಲ್ಲ ಇಟ್ಬಿಟ್ಟವ್ರೆ, ಗೊತ್ತೇ ಆಗ್ತಾಯಿಲ್ಲ. ಮತ್ತೆ ನೋಡ್ತಿರೋದು ನಾವು ಎಷ್ಟೊಂದು ಹೂವು ಇದೆ, ಎಷ್ಟೊಂದು ಡಿಫ್ರೆಂಟ್ ಟೈಪ್ಸ್ ಆಫ್ ಎಲೆಗಳಿದೆ, ಎಷ್ಟೋ ಥರ ತರಕಾರಿ ಇದೆ, ಹಣ್ಣುಗಳಿದೆ. ಎಲ್ಲ ಯೂಸ್ ಮಾಡಿ ಇಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದಾರಲ್ವಾ. ಸೂಪರ್ ಆ್ಯಂಡ್ ಗ್ರೇಟ್. ನೆನ್ನೆ ಅಷ್ಟೇ ಸಿದ್ದರಾಮಯ್ಯ ಬಂದು ಇನಾಗ್ರೇಷನ್ ಮಾಡಿದ್ರಂತೆ. ಸೊ ಇವತ್ತು ನಾವು ಹಂಗೆ ಬಂದಿದ್ವಿ. 26 ತನಕ ಇರುತ್ತೆ. ನೀವು ಒಂದ್ಸಲಿ ಬಂದು ವಿಸಿಟ್ ಮಾಡಿ ನೋಡಿ. ರಿಪಬ್ಲಿಕ್ ಡೇ ಸ್ಪೆಷಲ್ ಇದು ಗ್ಲಾಸ್ ಹೌಸ್ ಆಗಿತ್ತು. ನೆಕ್ಸ್ಟು ಹೊರಗಡೆ ಹೋದ್ಮೇಲೆ ಇನ್ನು ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಬನ್ನಿ, ಲೆಟ್ಸ್ ಗೋ. ಎಕ್ಸಿಟ್ ಆಗ್ತಿದ್ದೀವಿ. ಡೈನೋಸರ್ ಒಳಗಡೆಯಿಂದ ಬಂದ್ವಿ. ಎಕ್ಸಿಟಲ್ಲಿ ನೋಡಿ ಏನಿದೆ ಅಂತ. ಆನೆಯಿಂದ ಎಕ್ಸಿಟ್ ಆಗ್ತಾಯಿದ್ದೀವಿ. ಹೊರಗಡೆ ಬಂದು ನೋಡಿದ್ರೆ ಸಿಕ್ಕಾಪಟ್ಟೆ ಬಿಸಿಲು ಗೈಸ್. ಏನು ಈ ರೇಂಜಿಗಿದೆ ಬಿಸಿಲು. ಮಿಸ್ಟರ್ ಸೂರ್ಯ ಹೇಳೋ ಕರಿಯ ಜಾಸ್ತಿ ಮಾತಾಡಬೇಡ ನೀನು. ಎಲ್ಲಿದ್ಯಾ? ಐ ಆಮ್ ಇನ್ ದ ಸೆಂಟರ್ ಆಫ್ ದ ಕ್ಲೌಡ್ ಅಂತ ಮೋಡ. ಆ್ಯಂಡ್ ನೋಡಿ ಇಲ್ಲಿ ಎಷ್ಟು ಜನ ಇದ್ದಾರೆ. ಕ್ರೌಡು ಈಗ ಸ್ವಲ್ಪ ಜಾಸ್ತಿ ಆಗಿದ್ದಾರೆ, ಅಷ್ಟು ಗೊತ್ತಾಗ್ತಿಲ್ಲ. ಬಟ್ ಕ್ರೌಡು ತುಂಬ ಜಾಸ್ತಿ ಇದೆ. ಇಲ್ಲಿ ಎಲ್ಲ ಥರ ಫೆಸಿಲಿಟೀಸ್ ಅರೇಂಜ್ ಮಾಡಿದ್ದಾರೆ. ಸೊ ನೋಡಿಕೊಂಡು ಹೊರಗಡೆ ಬಂದ್ವಿ. ಫುಲ್ ಫ್ಯಾಮಿಲಿ ಎಲ್ಲ ಡಿವೈಡ್ ಆಗಿಬಿಟ್ಟಿದೆ. ನಾನು ಸ್ವಲ್ಪ ಬೇಗ ಬಂದೆ. ಸೊ ಇಲ್ಲಿ ಒಂದು ಫೋಟೋ ಇಡಿಸಿದ್ರಿ, ನೋಡೋಣ ಹೆಂಗೆ ಬಂದೈತೆ ಏನೋ. ಚೆನ್ನಾಗಿ ಬಂದೈತಣ್ಣ ಫೋಟೋ. ಅಲ್ಲ ನೀವು ಬಿಸಿಲು ಕಾಣಿಸ್ತಾ ಇಲ್ಲ. ಬಟ್ಟೆ ಬಿಸಿಲು ಸುಡ್ತಾ ಇದೆ, ಮುಖ ಎಲ್ಲ ಫುಲ್ಲು ಬರ್ನ್ ಆಗ್ತಾ ಇದೆ. ಆದ್ರೂ ಬಿಸಿಲಲ್ಲೇ ಎಲ್ಲ ಇಷ್ಟು ಜನ ನೋಡೋಕೆ ಹೋಗ್ತಾ ಇದ್ದಾರೆ. ಒಂದು ಕ್ಯೂಟ್ ಆನೆ ತೋರಿಸ್ತೀನಿ ನೋಡಿ. ನೋಡಿ ಏನು ಕ್ರೇಜಿ ಆಗಿದೆ. ಚಿಕ್ಕದು ಕ್ಯೂಟ್ ಆನೆ, ಸಕ್ಕದಾಗೈತಲ್ಲ. ಒಂದು ಹುಡುಗ ಅವನೇ ಆಗ್ಲಿದ್ದ ಬಂದ್ಬಿಟ್ಟು ತಾಕನ್ ಹಿಡ್ಕೊಂಡು ಹಳ್ಳ ಆಡಿಸ್ತವನೆ. ನೋಡ್ಕೊಳ್ಳಿ ಹಂಗೆ ಓಡೋಗ್ಬಿಟ್ಟ ವಿಡಿಯೋ ಮಾಡ್ತಿರೋದು ನೋಡ್ಬಿಟ್ಟು. ಪೂರ್ಣಚಂದ್ರ ತೇಜಸ್ವಿ ಥಾಟ್ಸ್ ಆನ್ ನ್ಯಾಚುರಲ್ ಫಾರ್ಮಿಂಗ್ ತೋರಿಸ್ತೀನಿ ನೋಡಿ. ನೋಡಿ ಕ್ಯಾಮ್ರಾಮ್ಯಾನ್ ಆಗ್ಲಿಂದ ಫೋಟೋ ತೆಗಿಬೇಕಂತ ಆ್ಯಂಗಲಲ್ಲಿ ನೋಡ್ತವ್ರೆ. ಇವನ್ ಮುಖ ಮುಚ್ಚಿಕೊಂಡು ತೋರಿಸ್ತಾ ಇಲ್ಲ. ಮರ ತೋರಿಸ್ತೀನಿ ನಿಮಗೆ. ಆಲ್ಮೋಸ್ಟ್ ಒಂದು 400 ಇಯರ್ಸ್ ಮರ. ಅದು ಸೈಜ್ ನೋಡಿದ್ರೆ ನೀವು ಕಳೆದೋಗ್ಬಿಡ್ತೀರಾ. ಏನು ಕ್ರೇಜಿಯಾಗಿ ಬೀಳ್ತಿದೆ. 400 ವರ್ಷ ಹಳೆ ಮರ ಅಂತ ಇದು. ಯಪ್ಪ, ಅದು ಬುಡನೇ ಅಷ್ಟು ದಪ್ಪ ಇದೆ. ಮೇಲೆ ಮರ ನೋಡಿ ಹೆಂಗೆ ಸ್ಪ್ರೆಡ್ ಆಗಿದೆ. ಕ್ರೇಜಿ, ಸಕ್ಕದಾಗಿದೆ. ಇಲ್ಲಿಂದ ನೋಡಿ ಕಂಪ್ಲೀಟ್ ಗ್ಲಾಸ್ ಹೌಸ್ ವ್ಯೂ. ಇಲ್ಲಿಂದ ಚೆನ್ನಾಗಿ ಕಾಣಿಸುತ್ತೆ ಕಂಪ್ಲೀಟಾಗಿ. ಜನ ನೋಡಿ ಗಾಯ್ಸ್, ಎಷ್ಟು ಜನ ಆಗ್ಬಿಟ್ರು. ನೋಡ್ತಾನೆ ಇಷ್ಟೊಂದು ಜನ ಇತ್ತು. ಲಾಲ್ಬಾಗೆಲ್ಲ ಸುತ್ತಾಡ್ಕೊಂಡು ಬಂದ್ವಿ. ಈಗ ಸ್ಟಾಲ್ಸ್ ಹಾಕಿದ್ದಾರೆ, ಹೊಸ ಸ್ಟಾಲ್ಸ್ ಹಾಕ್ಕೊಂಡು ಡಿಫ್ರೆಂಟ್ ಐಟಮ್ಸ್ ಎಲ್ಲ ಇಟ್ಟಿದ್ದಾರೆ. ಸೊ ಅದನ್ನು ಸರ್ವೆ ಮಾಡಿಕೊಂಡು ಏನೇನು ಅಂತ ನೋಡ್ಕೊಂಡು ಬರ್ತಾ ಇದ್ದೀವಿ ಒಂದು ಕಡೆಯಿಂದ. ಬಾಡಿ ವಾಶ್ ಮಾಡಿದಾಗ ಮೈ ಉಜ್ಜೋದಂತ ಹೆಂಗಿದೆ ನೋಡಿ. ಕಪ್ಪು ಮಣ್ಣದು ಎಲ್ಲ ಮಣ್ಣಲ್ಲಿ ಮಾಡಿರೋ ಆಟ ಸಾಮಾನು. ಇದು 100 ರೂಪಾಯಿ. ಎಷ್ಟು ಸ್ಲೋ ಆಗಿ ಬೀಳ್ತಾ ಇದೆ. ಇದು ಹೆಂಗೆ ಪ್ರೈಸು? 120 2 ಲೈನ್ 1/4 kg. ಇವೆಲ್ಲ 100 ರೂಪಾಯಿ 1/4 kg. ಎಕ್ಸಿಬಿಷನ್ಗೆ ಎಂಟ್ರ್ ಆಗಿದ್ದೀವಿ. ಇಲ್ಲಿ ನೋಡ್ಬೋದು ಏನೇನು ಬೆಳೀತಾರೆ ಎಲ್ಲ ಇಲ್ಲಿ ಶೋಗೆ ಇಟ್ಟಿದ್ದಾರೆ ಎಕ್ಸಿಬಿಷನ್ಗೆ. ಮಶ್ರೂಮ್ ಫಾರ್ಮಿಂಗ್ ಇದೇನೋ ಗೊತ್ತಿಲ್ಲ. ಹನಿ ಎಕ್ಸ್ಟ್ರಾಕ್ಟರ್ ಅಂತೆ.
ಅದರಿಂದ ಕ್ಯಾಂಡಲ್ ಮಾಡಿರೋದು ಇಟ್ಟಿದ್ದಾರೆ. ಜೇನು ಮೇಣ. ಸೊ ಅದು ಕಂಪ್ಲೀಟ್ ಹನಿ ಇದು ಮಾಡ್ತಾರಲ್ವ, ಫಾರ್ಮಿಂಗ್ ಮಾಡ್ತಾರಲ್ಲ, ಅದೇ ಕಂಪ್ಲೀಟಾಗಿ. ಡಿಫ್ರೆಂಟ್ ಟೈಪ್ಸ್ ಆಫ್ ರೋಸಸ್, ಎಲ್ಲ ಕಲರ್ ರೋಸಸ್ ಇಟ್ಟಿದ್ದಾರೆ. ಕೇರಳ ಬಾಳೆಹಣ್ಣು, ಉಪ್ಪಿನಕಾಯಿ, ನಿಂಬೆಹಣ್ಣು, ದಾಳಿಂಬೆ, ಸಪೋಟ. ಇದೇನು ಹುಳ ಇದು? ಕುಡುವೆ ಅಂದರೆ ಬೊಕ್ಕೆನೆಲ್ಲ ಇದು ಮಾಡ್ತಾರಲ್ಲ. ಇದು ಕಂಪ್ಲೀಟ್ ಎಲ್ಲ ಫಾರ್ಮಿಂಗ್ದೇನಾ? ವಿಸಿಟ್ ಆದ್ವಿ. ಮತ್ತು ಇನ್ನೊಂದು ಎಕ್ಸಿಬಿಷನ್ ಇದೆ, ಇನ್ನೊಂದು ಇದರೊಳಗಡೆ ಹೋಗ್ತಾ ಇದ್ದೀವಿ, ನೋಡೋಣ ಬನ್ನಿ. ಇದು ಫೋಟೋ ಎಕ್ಸಿಬಿಷನ್ ಅನಿಸುತ್ತೆ, ಪೂರ್ಣಚಂದ್ರ ತೇಜಸ್ವಿ ಅವ್ರದ್ದು ಫೋಟೋಸ್ ಎಲ್ಲ ಇದೆ. ಆ್ಯಂಡ್ ಚಿಟ್ಟೆಗಳು ಇದೆ, ಡಿಫ್ರೆಂಟ್ ಟೈಪ್ಸ್ ಆಫ್. ಬನ್ನಿ ತೋರಿಸ್ತೀನಿ. ಆ ಟೈಮಲ್ಲಿ ಕಾಣಿಸ್ತಿತ್ತು ಹುಳಗಳು, ಈಗ ಕಾಣಿಸಲ್ಲ. ನೋಡ್ಬೋದು, ಇಲ್ಲಿಂದ ನೋಡ್ಕೊಳ್ಳಿ ಯಾರ್ಯಾರು ನೋಡಿಲ್ವ. ಫ್ಲೈಯಿಂಗ್ ಲಿಸಾರ್ಡ್, ಆರುವ ಓತಿ. ಎಷ್ಟು ದಿನದಿಂದ ಪ್ರಿಸರ್ವ್ ಮಾಡಿದ್ದಾರೆ ಇದು. ಸೊ ಇಲ್ಲಿ ನೋಡಿ ಚಿಟ್ಟೆ ಹೆಂಗಿದೆ. ಇದೆಲ್ಲ ರಿಯಲ್ ಚಿಟ್ಟೆಗಳೇ, ಬಟ್ ಹೆಂಗೆ ಪ್ರಿಸರ್ವ್ ಮಾಡಿದಾರೋ ಗೊತ್ತಿಲ್ಲ. ಚಿಟ್ಟೆ ಎಷ್ಟು ದೊಡ್ಡದಾಗಿದೆ. ಇದೆಲ್ಲ ನಾನು ರಿಯಲ್ ಲೈಫಲ್ಲಿ ನೋಡಲೇ ಇಲ್ಲ, ಇಲ್ಲೇ ನೋಡ್ತಾ ಇರೋದು. ಹುಳಗಳು ನೋಡಿ ಗೈಸ್. ಕಂಬಳಿ ಹುಳ ಥರನೇ ಐತಲ್ಲ, ಕಂಬಳಿ ಹುಳನೇನಾ? ಯಾವ ಥರ ಚಿಟ್ಟೆ ಐತಂದರೆ ನಾನು ಇವತ್ತೇ ನೋಡ್ತಾ ಇರೋದು, ಇಷ್ಟು ಥರ ಚಿಟ್ಟೆ. ಮತ್ತು ಹುಳಗಳು, ನೊಣ, ನೊಣ, ಜಿರಳೆ, ಜೀರ್ಜಿಂಡೆ, ರೆಕ್ಕೆಗಳು ತೋರಿಸಿದ್ದಾರೆ ನೋಡ್ಕೊಳ್ಳಿ. ಏರೋಪ್ಲೇನ್ ಹುಳ ಒಂದೇ ಗೊತ್ತಿರೋದು ಇಷ್ಟರಲ್ಲಿ, ಅದು ಬಿಟ್ಟರೆ ಇನ್ನು ಯಾವುದೂ ಗೊತ್ತಿಲ್ಲ. ಚಿಟ್ಟೆ ನೋಡಿ ಏನಿದೆ, ಡಿಸೈನ್ ಆಗೈತಲ್ಲ ಗೈಸ್. ಹುಳಗಳು ಗೊತ್ತೇ ಆಗ್ತಿಲ್ಲ ಯಾವುದಾದ್ರು ಏನೇನು ಅಂತ, ಕುಂಟಿ ಮಿಡ್ತೆ. ಆ್ಯಂಡ್ ಇಲ್ಲಿ ನಮ್ಮ ಕಡೆ ಸಗಣಿ ಹುಳ ಅಂತ ಇದ್ರು. ಸೊ ಇಲ್ಲಿಗೆ ಚಿಟ್ಟೆಗಳ ಶೋ ಆಯಿತು. ಈಗ ಪೂರ್ಣಚಂದ್ರ ತೇಜಸ್ವಿ ಅವರ ಫ್ರೇಮ್ಸ್ ಹಾಕಿದ್ದಾರೆ, ನೋಡ್ಕೊಬನ್ನಿ. ಅವ್ರ ಫ್ಯಾಮಿಲೀಸ್ ಮತ್ತು ಅವ್ರದ್ದು ಚೈಲ್ಡ್ಹುಡ್ ಫೋಟೋಸ್ ಎಲ್ಲ ಇದೆ ನೋಡಿ. ಕಂಪ್ಲೀಟ್ ನೀವು ಅವರ ಲೈಫ್ ಹಿಸ್ಟ್ರಿ ತಿಳ್ಕೊಬೇಕು, ಅವ್ರ ಫೋಟೋಸ್ ನೋಡಬೇಕಂದ್ರೆ ನೀವು ಇನ್ನೂ 26th ತನಕ ಲಾಲ್ಬಾಗ್ ವಿಸಿಟ್ ಮಾಡ್ಬೋದು. ಕಂಪ್ಲೀಟ್ ಫೋಟೋಸ್ ಇದೆ ಇಲ್ಲಿ. ಇನ್ನೊಂದು ದೇಶಕ್ಕೆ ಅಥವಾ ಎಲ್ಲಾದರೂ ಮೈಕ್ರೋ ಜಾಗಗಳಿಗೆ ಈ ಥರ ಸೆನ್ಸರ್ಸ್ ಮತ್ತು ಇದೆಲ್ಲ ಇನ್ಸರ್ಟ್ ಮಾಡಿ ಕಳಿಸ್ತಾರೆ. ಸೊ ಎಲ್ಲ ನೋಡಿದ್ರಲ್ವಾ, ಇನ್ನೂ ಕೆಲವೊಂದಷ್ಟು ಇದು ಮಾಡಿದ್ದಾರೆ. ಈಗ ಇಲ್ಲಿ ಪೂರ್ಣಚಂದ್ರ ತೇಜಸ್ವಿನ ಇನ್ಸರ್ಟ್ಸ್ ಮತ್ತು ಚಿಟ್ಟೆಗಳಲ್ಲಿ ಡೆಕೋರೇಟ್ ಮಾಡಿದ್ದಾರೆ, ತೋರಿಸ್ತೀನಿ ನೋಡಿ. ನೇಪಾಳೀಸ್ ಏನೋ ಮಾಡ್ತವ್ರೆ ಇಲ್ಲಿ. ಎಲ್ಲ ನೇಪಾಳೀಸ್ ಮತ್ತು ಟಿಬೇಟಿಯನ್ಸ್ ಏನೋ ಅವರ ಹಬ್ಬ ಏನೋ ಗೊತ್ತಿಲ್ಲ, ಏನೋ ಸೆಲೆಬ್ರೇಟ್ ಮಾಡ್ತಾವ್ರೆ, ಏನಂತ ಗೊತ್ತಿಲ್ಲ. ಲಾಲ್ಬಾಗಿನ ರೋಸ್ ಗಾರ್ಡನ್ ಎಲ್ಲ ಥರ ವೆರೈಟಿ ರೋಸಸ್ ಇದೆ ಇಲ್ಲಿ. ಆ್ಯಂಡ್ ಸನ್ಫ್ಲವರ್ಸು ಇದೆ. ಮೇಲೆ ನೋಡಿದ್ರೆ ಸನ್ನು ಬಂದಿದ್ದಾನೆ. ಸೊ ಸನ್ಸೆಟ್ ನೋಡಿಕೊಂಡು ರೋಸ್ ಗಾರ್ಡನಲ್ಲಿ ಹೋಗ್ತಾ ಇದ್ದೀವಿ. ಎನರ್ಜಿ ಫುಲ್ಲು ಡ್ರೈನ್ ಆಗಿಬಿಟ್ಟೈತೆ. ಮತ್ತೆ ರೀಚಾರ್ಜ್ ಆಗೋಕ್ಕೆ ಈಗ ವಾಟರ್ ಮೆಲನ್ ತಿಂತಾ ಇದ್ದೀವಿ. ಬೆಳಗ್ಗೆಯಿಂದ ಲಾಲ್ಬಾಗ್ ವಿಸಿಟ್ ಆಯಿತು. ಎಕ್ಸಿಟ್ ಆಗೋ ಮೂಮೆಂಟ್ ಬಂತು. ಯಾರೆಲ್ಲ ನೋಡ್ತಾ ಇದ್ದೀರಾ, ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.
ಆ್ಯಂಡ್ ವ್ಲಾಗ್ ಎಂಡ್ ಮಾಡೋಕ್ಕೂ ಮುಂಚೆ ಹೊರಗಡೆ ಏನಾದರೂ ತಿನ್ಕೊಂಡು ಎಂಡ್ ಮಾಡೋಣ.